ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಯಾವ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಥಂಬ್ನೈಲ್ ಹಾಗೆ ಟೈಟಲ್ ಎಲ್ಲ ನೋಡಿಬಿಟ್ಟು. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ಮೊದಲನೇ ರೀತಿ ನಾನು ಹೇಳೋದಕ್ಕೆ ಹೊರಟಿರೋದು ರಾಯರ ಪರಿಚಯ ಹೇಗೆ ನನಗಾಯಿತು. ಮದುವೆ ಆಗಿ 5 ವರ್ಷ. ಸೊ ನಾನು ಹುಟ್ಟುತ್ತೋವಿಂದ ಇಲ್ಲದೆ ಇರೋದು. ಇವಾಗ ರೀಸೆಂಟಾಗಿ ಏನಕ್ಕೆ ಅಷ್ಟೊಂದು ರಾಯರ ಮೇಲೆ ಒಲವು ಭಕ್ತಿ ಯಾಕೆ ಹೆಚ್ಚಾಯಿತು, ಹಾಗೆ ಹೇಗೆ ಪರಿಚಯ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಾವು. ಸೊ ಒಂದು 1/4 ಗಂಟೆ 20 ನಿಮಿಷ ಟೈಮ್ ಇದ್ದರೆ ನೋಡಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಹೇಳ್ತಾ ಹೋದರೆ ಸಾಕಾಗಲ್ಲ ಟೈಮು, ಬಟ್ ಏನೇನು ನೆನಪಾಗತ್ತೆ ಅದನ್ನು ಹೇಳ್ತಾ ಹೋಗ್ತೀವಿ. ಸೊ ಮೊದಲಿಗೆ ನಮ್ಮ ಜಾನವ್ರನ್ನ ಕೇಳೋಣ. ನಿಮಗೆ ಯಾವ ರೀತಿ ಫಸ್ಟ್ ನಿಮ್ಮ ಜೀವನದಲ್ಲಿ ರಾಯರ ಪರಿಚಯ ಆಯಿತು, ಹಾಗೆ ನಿಮಗೆ ಗೊತ್ತಾಗಿದ್ದು ಯಾವಾಗ, ಹೆಂಗೆ, ಅದ್ರ ಬಗ್ಗೆ? ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ರಾಯರ ಬಗ್ಗೆ ಭಕ್ತಿ ಇದೆ. ಮಂತ್ರಾಲಯಕ್ಕೆ ಹೋಗೋ ಅವಕಾಶ ಸಿಕ್ಕಿಲ್ಲ ನನಗೆ, ಆದರೆ ರಾಯರ ಬಗ್ಗೆ ತುಂಬ ಭಕ್ತಿ ಇತ್ತು. ಏಕೆಂದರೆ ನಾನು ನಮ್ಮ ಮಾವವ್ರ ಮನೇಲಿ ಬೆಳೆದಿದ್ದು. ಅವರು ಮತ್ತು ನಮ್ಮ ದೊಡ್ಡ ಮಾವರು, ಚಿಕ್ಕ ಮಾವರು. ನನಗೆ ಆಲ್ಮೋಸ್ಟ್ ನಾನು 4ನೇ ಕ್ಲಾಸ್ 5ನೇ ಕ್ಲಾಸಿದ್ದಾಗಲೇ ಗೊತ್ತಾಗಿದ್ದು. 5ನೇ ಕ್ಲಾಸಿದ್ದಾಗಲೇ ಗೊತ್ತಾಗಿದ್ದು. ಆವಾಗಿಂದನೂ ರಾಯರು ಅಂದರೆ ತುಂಬ ಭಕ್ತಿ. ಏಕೆಂದರೆ ನನಗೆ ರಾಯರು ಯಾಕೆ ಭಕ್ತಿ ಅಂತ ಅಂದರೆ, ನನಗೆ ಬುದ್ಧಿ ತಿಳಿದಾಗ, ಅಂದರೆ 2000ನೇ ಇಸ್ವಿ 2001ನೇ ಇಸ್ವಿ ಅನಿಸುತ್ತೆ. ಆವಾಗ ಇನ್ನೂ ಚಿಕ್ಕ ಹುಡುಗ. ಆವಾಗ ರಾಯರದ್ದು ರಾಘವೇಂದ್ರ ವೈಭವ ಸಿನಿಮಾ ತುಂಬ ನೋಡುವ. ಆವಾಗ CD ಬರ್ತಾಯಿತ್ತು. CD-ನ ಯಾವ್ದಾರ ಫಂಕ್ಷನ್ನು ಅಥವಾ ಯಾವುದಾದ್ರೆಲ್ಲ ಇದ್ದಾಗ ಅದನ್ನು ಹಾಕ್ಬಿಟ್ಟು ಪ್ಲೇ ಮಾಡೋರು. ಅದನ್ನು ಮತ್ತು ರಾಜ್ಕುಮಾರ್ ಅವರು ಮಾಡಿರೋಂಥ ಸಿನಿಮಾನ, ಶ್ರೀನಾಥ್ ಅವ್ರು ಮಾಡಿರೋಂಥ ಸಿನಿಮಾನ ನೋಡ್ತಾಯಿದ್ದು. ಆ ಸಿನಿಮಾ ನೋಡಿ ರಾಯರು ಅಂತ ಅಂದರೆ ಈ ರೀತಿ ಈ ರೀತಿ ಈ ರೀತಿ ಪವಾಡಗಳು ಮಾಡಿದ್ದಾರೆ, ಈ ರೀತಿಯಾಗಿ ಅವರು ಜೀವಂತ ಸಮಾಧಿಯನ್ನು ಪಡ್ಕೊಂಡ್ರು ಅಂತ ಎಲ್ಲ ಆಗಿನ ಕಾಲಕ್ಕೇ ಒಂದು ಸ್ವಲ್ಪ ನಾವು ಚಿಕ್ಕ ಹುಡುಗರು ಅಂತ ಅಂದರೆ ತುಂಬ ಚಿಕ್ಕ ಹುಡುಗರುಗಳು. ಆವಾಗಲೇ ಅವ್ರ ಮೇಲೆ ಒಂದು ರೀತಿಯಂಥ ಭಕ್ತಿ ಬಂತು. ಅವ್ರು ಈ ರೀತಿ ಇದ್ದಾರೆ, ಹಿಂಗೆ ಇದ್ದಾರೆ ಅನ್ನೋ ಒಂದು ಕಲ್ಪನೆಯೂ ಬಂತು. ಆಮೇಲೆ ನಮ್ಮ ರಿಲೇಷನ್ಗಳಲ್ಲಿ, ನಮ್ಮ ಮನೆಗಳಲ್ಲಿ ಎಲ್ಲ ಕಡೆಯೂ ರಾಘವೇಂದ್ರ ಸ್ವಾಮಿ ಫೋಟೋ, ಚಿಕ್ಕ ವಿಗ್ರಹಗಳು, ರಾಘವೇಂದ್ರ ಸ್ವಾಮಿಗೆ ಹೋಗಿ ಬರೋರು ಮಂತ್ರಾಲಯಕ್ಕೆ. ಅದರಿಂದ ಅದ್ರ ಬಗ್ಗೆ ನನಗೆ ಆವಾಗಿಂದನೂ ಭಕ್ತಿ ಇತ್ತು. ನನಗೆ ಇನ್ನೂ ಒಂದೇನು ಅಂತ ಅಂದರೆ, ರಾಘವೇಂದ್ರ ಸ್ವಾಮಿಗಳು ಮೂಲರಾಮರನ್ನು ಪೂಜಿಸ್ತಿದ್ರು, ಆಂಜನೇಯನ ಪೂಜಿಸ್ತಿದ್ರು ಅನ್ನೋದು ಇನ್ನೂ ಹೆಚ್ಚಿನ ಭಕ್ತಿಗೆ ಕಾರಣ ಅಂತ ಹೇಳ್ತೀನಿ. ಆದರೆ ನಾನು ವ್ರತ ಮಾಡೋದು ಅದನ್ನೆಲ್ಲ ಮಾಡಿರಲಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದರೆ ಈ ರೀತಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಶ್ರೀಮತಿಯವರಿಗೆ ನನಗೆ ಗೊತ್ತಿರೋ ರೀತಿ 5 ವರ್ಷದಿಂದ ಮದುವೆ ಆದಮೇಲೆ 5 ವರ್ಷ ಆಗೋಗಿದೆ. ಇಲ್ಲಿ 4 ವರ್ಷವರೆಗೂ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಆಗಲಿ ಅದ್ರ ಬಗ್ಗೆ ಏನೂ ಅಷ್ಟೊಂದು ಆಸಕ್ತಿ ಆಗಲಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದ ಥರನೂ ಇರಲಿಲ್ಲ. ಇವಾಗ ಯಾವ ರೀತಿ ಬಂತು ಅಂತ ಅವ್ರನ್ನ ಕೇಳೋಣ. ಮೊದಲಿಗೆ ನನಗೆ ಯಾವ ರೀತಿ ನಾನು ಹುಟ್ಟುತ್ತವಿಂದ ರಾಯರು ನನಗೆ ಗೊತ್ತು ಅಂತ ಅಂದರೆ, ಒಂದು 8ನೇ ಕ್ಲಾಸು 9ನೇ ಕ್ಲಾಸಲ್ಲಿ ಇದ್ದಾಗ ಜಸ್ಟ್ ಅಕ್ಕಂದಿರೆಲ್ಲ ಹೋಗ್ತಿರಲ್ವ ರಾಯರ ಮಠಕ್ಕೆ, ಅವಾಗ ಜೊತೆಲಿ ಹೋಗಿದ್ದೆ. 1-2 ಸತಿ ಬಂದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೂ ಗೊತ್ತಿಲ್ಲ. ಈ ದೇವ್ರು ಗೊತ್ತು ಅಂದರೆ, ಗುರುಗಳು ಅಂತ ಅಂದರೆ ಸಾಯಿಬಾಬಾ, ರಾಘವೇಂದ್ರ ಅವ್ರನ್ನೆಲ್ಲ ಒಂದು ಕಡೆ ಮಾಡಿಬಿಟ್ಟಿದ್ರಲ್ವ. ಸೊ ನಮ್ಮಪ್ಪ ರಾಮನ ಪೂಜೆ ಮಾಡ್ತಿರೋದ್ರಿಂದ ಜಸ್ಟ್ ರಾಮ ಆಂಜನೇಯ ಅಷ್ಟೇ ಅಂದ್ಕೊಂಡಿದ್ದು, ಮೇನ್ ಗಣಪತಿ ಅಂತ ಅಂದ್ಕೊಂಡು ಅಷ್ಟೇ. ಇನ್ಯಾ ದೇವ್ರ ಬಗ್ಗೆನೂ ಅಷ್ಟು ಒಲವಿಲ್ಲ. ದೇವರಿದ್ದಾರೆ, ಬಟ್ ಎಲ್ಲ ಈ ನಮ್ಮ ಮೇನ್ ಇಷ್ಟ ದೇವ್ರುಗಳು ಅಂತ ಅಂದ್ಬಿಟ್ಟು ನಾವಿದ್ವಿ. ಬಟ್ ಹಾಗೆ ಜೀವನ ಕಂಟಿನ್ಯೂ ಆಯಿತು. ನಮ್ಮ ಮದುವೆ ಆದಮೇಲೆ, ನಮ್ಮ ಮದುವೆ ಆಗಿ 2 ವರ್ಷ ಆಗಿತ್ತು. 2 ವರ್ಷ ಆದಾಗ ಇದ್ದಕ್ಕಿದ್ದಂಗೆ ನನಗೊಂದು ಕನಸು ಬೀಳ್ತು. ಯಾವುದು ಅಂತ ಅಂದರೆ, ಒಂದು ಸಾರಿನೂ ಮಂತ್ರಾಲಯಕ್ಕೆ ಹೋಗಿಲ್ಲ. ಜಸ್ಟ್ 8-9ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಸಾರಿ ಮಠಕ್ಕೆ, ರಾಯರ ಮಠಕ್ಕೆ ಹೋಗಿದ್ದು ಬಂದಿದ್ದಷ್ಟೇ. ಬೃಂದಾವನ ನೋಡ್ಕೊಂಡು ರಾಯರನ್ನು ನಮಸ್ಕಾರ ಮಾಡ್ಕೊಂಡಷ್ಟೇ. ಅದು ಬಿಟ್ಟರೆ ಮದುವೆ ಆಗಿ 2 ವರ್ಷ ಅಂತ ಅಂದರೆ 2020ರಲ್ಲಿ ನನಗೆ ಕನಸು ಬೀಳ್ತು. ಆ ಕನಸಲ್ಲಿ ಒಬ್ಬರು ಗುರುಗಳು ಬಂದು, ನಾನು ಅರಳಿ ಮರ ಸುತ್ತಾ ಇದ್ದೆ. ಸೊ ಅವಾಗ ಬಂದು ಆಶೀರ್ವಾದ ಮಾಡಿದ್ರು. ಹಾಗೆ ಹಿಂಗೆ ಫುಲ್ ಬಟ್ಟೆ ಹೊಸ್ಕೊಂಡು ಕೈಲಿ ಕಮಂಡಲ ಇಟ್ಕೊಂಡು ತೀರ್ಥ ಕೊಟ್ಟರು ನನಗೆ. ನಾನು ಅವಾಗ ಮಾಂಗಲ್ಯ ಹಾಕಿರಲಿಲ್ಲ ಕಾರಣಾಂತರಗಳಿಂದ. ಸೊ ಆವಾಗ ಮಾಂಗಲ್ಯ ಹಾಕೋ ಫಸ್ಟು ನೀನು ಅಂತ ಹೇಳಿದ್ರು. ಅದಕ್ಕೆ ನಾನಂತ ಅಂದೆ, ನನಗೆ ಈ ಥರ ಆಶೀರ್ವಾದ ಮಾಡಿ ಅಂತ ಇಲ್ಲ,
ನೀನು ಫಸ್ಟು ಮಾಂಗಲ್ಯ ಹಾಕೋ ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳಿದ್ದು, ಮುಂದಕ್ಕೆ ಆಶೀರ್ವಾದ ಮಾಡಲಿಲ್ಲ. ಅದು ಹೇಳ್ಬಿಟ್ಟು ತೀರ್ಥ ಕೊಟ್ಟರು, ಕುಡ್ಕೊಂಡು ಸುಮ್ಮನೆ ಆಗೋದೆ ನಾನು. ಅದಾದಮೇಲೆ ಇದ್ದಕ್ಕಿದ್ದಂಗೆ ನನಗೆ ಯಾಕೋ ಗೊತ್ತಿಲ್ಲ, ಸೊ ಯಾರವರು ಬಂದಿದ್ರಲ್ಲ ನನ್ನ ಕನಸಲ್ಲಿ, ಹಿಂಗಿದ್ರು, ಜಸ್ಟು ಹಿಂಗೆ ಕಚ್ಚೆ ಹಾಕಿದ್ದಾರೆ, ಹಿಂಗೆ ಮೇಲ್ಗಡೆ ಟವಲ್ ಹೊಸ್ಕೊಂಡಿದ್ದಾರೆ, ಕಮಂಡೆಲ್ಲ ಇಟ್ಕೊಂಡು, ಇದ್ದಕ್ಕಿದ್ದಂಗೆ ಅವರು ಕೆಳಗಡೆಯಿಂದ ಮೇಲಕ್ಕೆ ಬಂದರು ನಾನು ಇರೋ ಜಾಗಕ್ಕೆ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಯೋಚನೆ ಮಾಡಿದೆ. ಆಮೇಲೆ ಅನ್ನಿಸ್ತು ನನಗೆ, ರಾಯರೇ ಇರ್ಬೋದಾ ಯಾರು ನನಗೆ ಗೊತ್ತಿಲ್ಲ, ಹಂಗಂತ ಅನ್ನಿಸ್ತು ಅಷ್ಟೇ. ನಮ್ಮ ಮನೆಯವ್ರಿಗೆ ಹೇಳಿದೆ, ರೀ ಮಂತ್ರಾಲಯಕ್ಕೆ ಹೋಗೋದ ಬನ್ನಿ, ಯಾಕೋ ಗೊತ್ತಿಲ್ಲ, ಹೋಗ್ಬೇಕು ಅನ್ನಿಸ್ತೈತೆ ಅಂತ ಅಂದೆ. ಸರಿ ಆಯಿತು. ನನಗೆ ಕಲ್ಪನೆನೂ ಇಲ್ಲ, ಜಸ್ಟ್ ನಾವು ಬೃಂದಾವನ ನೋಡಿರ್ತೀವಿ, ಅದು ಬಿಟ್ಟರೆ ಮುಂದ್ಗಡೆ ರಾಯರ್ದು ಒಂದು ಕವಚ ಇದ್ದರೆ ಅದು ಮಾತ್ರ ಕೂತಿರೋದು ಮಾತ್ರ ನೋಡಿರ್ತೀವಿ, ಯಾವುದು ನಾವು ನೋಡಿದ್ದಕ್ಕೆ ಸಾಧ್ಯ ಇಲ್ಲ. ಸೊ ಫೋನಲ್ಲಿ ಸರ್ಚ್ ಮಾಡಿ ನೋಡಿದರೆ ಅಷ್ಟೇ ನಮ್ಗೆ ಗೊತ್ತಿರುತ್ತೆ, ನಂಗೆ ಅದು ಗೊತ್ತಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಫಿಕ್ಸ್ ಆಯಿತು. ಒಂದು 8 ಜನ ಏನೋ ಹೋದ್ವಿ, ಸಡನ್ನಾಗಿ ಫಿಕ್ಸ್ ಆಯಿತು ಹೋಗಬೇಕು ಅಂದ ತಕ್ಷಣ. ಇವರು ಓಕೆ ಅಂತ ಅಂದರು, ಇಲ್ಲ ನಾನು ಹೋಗ್ಲೇಬೇಕು ಅಂದ್ಕೊಂಡು ಹೊರಟ್ವಿ. ಹೋಗಿ ಅಲ್ಲಿ ಒಂದು ನೈಟ್ ಹಾಲ್ಟ್ ಆಗಿದ್ದು, ದೇವ್ರ ದರ್ಶನ 1-2 ಸರಿ ಮಾಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಆಯಿತು ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ನಾನು ಬಂದ ಮೇಲೆ ಅಂದ್ಕೊಂಡೆ, ನಾನು ವ್ರತ ಮಾಡಬೇಕು, ರಾಯರ ವ್ರತನ ಅಂತ ಅಂದ್ಕೊಂಡೆ. ಆವಾಗ ನನಗೆ ಗೊತ್ತಿಲ್ಲ ರಾಯರ ವ್ರತ ಹೆಂಗೆ ಮಾಡೋದು, ಹಾಗೆ ಗುರುವಾರ ಮಾಡಬೇಕಾ, ಎಷ್ಟು ದಿನ ಮಾಡಬೇಕು, ಹೆಂಗೆ ಮಾಡಬೇಕು, ನಂಗೆ ಏನೂ ಗೊತ್ತಿಲ್ಲ. ಫೋನಲ್ಲಿ ಸರ್ಚ್ ಮಾಡೋದ ಅಂದರೆ ಯಾವ ರೀತಿ ಸರ್ಚ್ ಮಾಡಬೇಕು, ಏನಂತ ಹೊಡಿಬೇಕು. ಆವಾಗ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಿದ್ರು, ಅದು ಬರ್ತಿಲ್ಲ ಯೂಟ್ಯೂಬಲ್ಲಿ. ನಾನು ಅವಾಗ ಇನ್ನೂ ಯೂಟ್ಯೂಬ್ ಶುರು ಮಾಡಿರಲಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಅನ್ಕೋತಿದ್ದೆ. ಸುಮಾರು ಜನ ನಂಗೆ ಕಮೆಂಟ್ಸ್ ಮಾಡಿದರು, ಅವಾಗ ರಾಯರದೆಲ್ಲ ಜಾಸ್ತಿ ಆಗ್ತಿದ್ದಾಗ, ವ್ರತ ಮಾಡ್ತಿದ್ಯಾ ನೀನು, ಏನು ಮಾಡ್ತಿದ್ಯಾ, ನನ್ನ ಹತ್ರ ಫೋಟೋನೂ ಇರಲಿಲ್ಲ, ದೇವ್ರ ಮನೇಲಿ ಫೋಟೋನೂ, ಏನು ಮಾಡ್ತಿದ್ಯಾ ನೀನು, ವ್ರತ ಮಾಡ್ತಿದ್ಯಾ, ನನಗೂ ಹೇಳು ಹೆಂಗೆ ಮಾಡೋದು ಅಂತ. ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ನಾನು ಮಾಡಿದ್ರೆ ಹೇಳ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು 1-2-3 ಜನ ಕೇಳಿದ್ದೆ ನನ್ನ ಫ್ರೆಂಡ್ಸ್ಗಳಿಗೇ. ಸರಿ ಆಯಿತು ಅಂದ್ಬಿಟ್ಟು ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು. 2019ಕ್ಕೆ ಮದುವೆ ಆಯಿತು, 2020ಕ್ಕೆ ಕನಸು ಬೀಳ್ತು. ಹೋಗಿದ್ದು ಬಂದ್ವಿ, ಜಸ್ಟ್ ನಮಸ್ಕಾರ ಮಾಡಿಕೊಂಡು ಅಲ್ಲಿಗೆ ಸ್ಟಾಪ್ ಆಯಿತು. ಇನ್ನು ನೆನಪು ಆಗಲಿಲ್ಲ, ಇನ್ನೇನು ಮಾಡಲಿಲ್ಲ ನಾವು. ಅದಾಗಿ ತಿರ್ಗಾ 2 ವರ್ಷಕ್ಕೆ ತಿರ್ಗಾ ಇದೇ ರೀತಿ ಸುಮ್ಮನೆ ನಂಟ್ರ ಮನೆಗೆ ಹೋಗಿದ್ದಾಗ ಅಲ್ಲಿ ಒಂದು ಅಂಗಡೀಲಿ ದೇವ್ರ ಫೋಟೋ ಕೇಳೋಕ್ಕೆ ಅಂದ್ಬಿಟ್ಟು, ಇವಾಗ ಎಷ್ಟು ಅಂದರೆ ರಾಮಂದು ಅಯೋಧ್ಯೆ ಐತಲ್ಲ ಈ ಜನವರಿ ತಿಂಗಳಲ್ಲಿ, ಆವಾಗ ನನಗೆ ರಾಮಂದು ಅಯೋಧ್ಯೆ ಫೋಟೋ ಕೇಳಕ್ಕೆ ಹೋದೆ. ಒಂದು ಫೋಟೋ ಸಿಗುತ್ತಾ ರಾಮಂದು ಅಂತ ಅಂದ್ಬಿಟ್ಟು, ಅದಕ್ಕೆ ಅವರು ಇಲ್ಲ ಅಂತ ಅಂದರು, ಬೇರೆ ಥರ ಇದೆ ಅಂತ ಅಂದ್ಬಿಟ್ಟು ಕೊಟ್ಟರು. ಅದನ್ನು ನೋಡ್ತಾ ಇರ್ಬೇಕಾದ್ರೆ ಒಂದು ರಾಯರ್ ಫೋಟೋ ಸಿಕ್ತು ನನಗೆ. ಹಿಂದ್ಗಡೆ ಬೃಂದಾವನ, ಮುಂದ್ಗಡೆ ರಾಯರಿರೋದು ಅಂಥದ್ದು, ಆ ಕಡೆ ಈ ಕಡೆ ಬಾಳೆ ಕಂಬ ಇರೋ ಅಂಥದ್ದು. ಸೊ ನನಗೆ ಗೊತ್ತಿಲ್ಲ ಯಾವ ಥರ ತಗೋಬೇಕು ಅಂತ ಅಂದ್ಬಿಟ್ಟು, ಯಾಕಂದರೆ ಕಾಮಧೇನು ಇರೋದು ತಗೊಳ್ಳಿ ಅಂತಾರಲ್ವ, ನನಗೆ ಗೊತ್ತಿಲ್ಲ. ಸರಿ ನನಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಮಾಮೂಲಿ ಒಂದು ಶೀಟ್ ಬರುತ್ತಲ್ಲ, 20 ರೂಪಾಯಿ ಶೀಟು, ಆ ಥರದ್ದು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಳಿದೆ, ತಗೋ ಅಂತ ಅಂದರು. ಸರಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಲ್ಯಾಮಿನೇಷನ್ ಹಾಕ್ಸ್ಕೊಂಡು ಅದನ್ನೇ ದೇವ್ರ ಮನೆಗೆ ಅನ್ಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಬಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಫೋಟೋಗ್ರಾಫರ್, ನಿಮ್ಗೆ ಗೊತ್ತಲ್ವ, ಸೊ ಅವನಿಗೆ ಕೊಟ್ಟಾಗ ಅವನು ಅಣ್ಣ ಇದು ಬರೀ ಲ್ಯಾಮಿನೇಷನ್ ಮಾಡಿಸ್ಕೊಡು ಅಂತ ಕೊಟ್ಟೆ. ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಬಂದು 1 ವಾರ 2 ವಾರ ಅಷ್ಟರಲ್ಲಿ ಗುರುವಾರದ ದಿನವೇ ನನಗೆ ಅವನು ಮಾಡಿಸ್ಕೊ ಬಂದಿದ್ದೀನಿ ಅಂತ ಊರಲ್ಲಿ ಹೇಳಿದ್ದ, ಬಟ್ ನಾನು ನೋಡಿರಲಿಲ್ಲ. ಸರಿ ಕಳಿಸು, ಅಪ್ಪ ಬತ್ತೈತಲ್ಲ ಅಂತ ಅಂದ್ಬಿಟ್ಟು ಅಪ್ಪನ ಜೊತೆ ಕೊಟ್ಟು ಕಳಿಸಿದ್ದ. ಯಾವುದು ಅಂತ ಅಂದರೆ, ನಾನು ದೇವ್ರ ಮನೇಲಿ ಇವಾಗ ಇಟ್ಟಿದ್ದೀನಲ್ವ ರಾಯರ್ ಫೋಟೋ ದೊಡ್ಡದು, ಸೊ ಆ ಶೀಟನ್ನ ನನಗೆ ಅವನು ಕಂಪ್ಯೂಟ್ರಿಗೆ ಹಾಕಿ ದೊಡ್ಡ ಫೋಟೋ ಮಾಡಿಬಿಟ್ಟು, ಸುಮಾರು ನೀವು ನೋಡಿದ್ರಲ್ವ ಇಷ್ಟು ಅಗಲ ಇದೆಯಲ್ಲ, ಅದನ್ನು ಕೊಟ್ಟ. ನಂಗೆ ಫುಲ್ಲು ಖುಷಿ ಆಗೋಯ್ತು. ಏನಪ್ಪ ಇಷ್ಟು ಚಿಕ್ಕ ಶೀಟ್ ಇದ್ದಿದ್ದನ್ನ ಈ ಥರ ಮಾಡಿಬಿಟ್ಟು, ನಾನು ಕೇಳಿದ್ದೆ ಒಂದು, ಅವ್ನು ಮಾಡಿದ್ದೆ ಒಂದು ಅಂತ ಅಂದ್ಬಿಟ್ಟು, ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ಫೋಟೋ ಇಟ್ಕೊಂಡು ಜಸ್ಟು ಮಾಮೂಲಿ ದೇವ್ರ ಮನೇಲಿ ಇಟ್ಟೆ. ಹೆಂಗೆ ಪೂಜೆ ಮಾಡ್ತಿದ್ವಿ ಅದೇ ರೀತಿ ಪೂಜೆ ಮಾಡ್ಕೊಂಡು ದೇವ್ರುಗಳಿಗೆಲ್ಲ ಸುಮ್ಮನೆ ಇದ್ಬಿಟ್ಟಿದ್ವಿ. ಅದಾದಮೇಲೆ ಅದು ಫಸ್ಟ್ ದಿನ ಆ ಥರ ಕನ್ಸಲ್ಲಿ ಕಂಡಿದ್ರಲ್ವ. ಆಮೇಲೆ ಇನ್ನೊಂದು ಸರಿ ಅಲ್ಲಿಂದ ಬಂದು 1-2 ತಿಂಗಳಿಗೆ, ಅಂದರೆ ಜನವರಿಲಿ ಅಯೋಧ್ಯೆ ಆಯಿತು, ಅವಾಗ ಫೋಟೋ ಬಂತು. ಫೆಬ್ರವರಿ ತಿಂಗಳಲ್ಲಿ ನನ್ನ ಫ್ರೆಂಡು ಚಂದು, ನಿಮ್ಗೆ ಗೊತ್ತಿರ್ಬೋದಲ್ವಾ, ಅವಳು ಅವಾಗ ಪ್ರೆಗ್ನೆಂಟ್ ಇದ್ಲು, 2 ತಿಂಗಳೇನೋ. ಆವಾಗ ನನಗೆ ತುಂಬ ಕಷ್ಟಗಳು ಕಣೆ. ನಮ್ಮ ಮನೆಯವರು ಮಂತ್ರಾಲಯಕ್ಕೆ ಹೋಗಿದ್ದು ಬಂತವಿಂದ ನಂಗೆ ಯಾಕೋ ಕಷ್ಟಗಳು ಜಾಸ್ತಿ ಅನ್ನಿಸ್ತೈತೆ. ಫೋಟೋ ಬೇರೆ ಬಿದ್ದುಬಿಟ್ಟು ಕೆಳಗಡೆ ಒಡೆದೋಗ್ಬಿಟ್ಟಿತ್ತು. ಮಂತ್ರಾಲಯದಿಂದ ನಾನು ಒಂದು ಫೋಟೋ ತಗೊಬಂದಿದ್ದೆ, ನಿಮ್ಗೆ ಅದು ಗೊತ್ತು, ಅದು ಫ್ರೇಮ್ ಹೊಂಟೋಗ್ಬಿಡ್ತು ಅಂತ ಅಂದ್ಬಿಟ್ಟು ಈಚೆನೇ ಇಟ್ಕೊಂಡಿದ್ದೀನಿ.
ಆಮೇಲೆ ಅವಳು ಅಂತ ಅಂದ್ಲು, ಇಲ್ಲ ಕಣೆ ರಾಯರು ನಿನಗೆ ಪರೀಕ್ಷೆ ಮಾಡ್ತಿರ್ತಾರೆ, ನೀವು ಹೋಗಿದ್ದು ಬಂದಿದ್ದೀರಾ ಅಲ್ವಾ, ನಿಮ್ಮ ಕೈ ಹಿಡಿತಾರೆ, ಫಸ್ಟು ನಿಮ್ಗೆ ಕಷ್ಟ ಕೊಡ್ತಿರ್ತಾರೆ, ಆಮೇಲೆ ನೀವು ಒಳ್ಳೇದು ಮಾಡೇ ಮಾಡ್ತಾರೆ, ನಂಬು ಏನು ಇಲ್ಲ, ನಿನಗೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ತಿಳಿಸ್ತವ್ರೆ, ಅವ್ರನ್ನ ಬಿಡಿಸ್ತವ್ರೆ ಅಷ್ಟೇ, ಹೋಗಿದ್ದು ಬಂದಿದ್ದೀಯ ಅಲ್ವಾ ಮಂತ್ರಾಲಯಕ್ಕೆ ಅಂತ ಅಂದೆ. ಅದಕ್ಕೆ ನಾನು ಹೋಗ್ಬೇಕು ಕಣೆ, ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, 4 ಜನ ಒಟ್ಟಿಗೆ ಹೋಗಿದ್ದು ಬರೋದ, ನಮ್ಮ ಗಂಡ ಹೆಣ್ತೀರ ನಿಮ್ಮ ಗಂಡ ಹೆಣ್ತೀರ ಅಂತ ಹೇಳಿದ್ಲು. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಇಲ್ಲ ನಾನು ಇವ್ರನ್ನ ಕೇಳಲಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ಅಂದೆ, ಬಟ್ ಇವ್ರನ್ನ ನಾನು ಕೇಳಲಿಲ್ಲ. ಇಲ್ಲ ಕಣೆ ಬರೋದಿಲ್ಲ ನಾನು, ನನ್ನ ತಂಗಿ ಬರ್ತಾಳೆ, ಅವಳು ನನ್ನ ಜೊತೆ ಇರ್ತಾಳೆ ಕಣೆ, ನಮ್ಮ ಮನೇಲಿ ಬರೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಹಿಂಗೆ ಅಂತ ಅಂದ್ಬಿಟ್ಟು ಇವ್ರು ಕೇಳಲಿಲ್ಲ. ಅವಾಗ ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಕನ್ಸಿಗೆ ಬಂದರು ತಿರ್ಗಾ ರಾಯರು. ಬಂದಮೇಲೆ ಸುಮ್ಮನೆ ಹಿಂಗೆ ಕೂತಿದ್ರು, ವಿಗ್ರಹ ಕಾಣಿಸ್ತು, ವಿಗ್ರಹದ ಮೇಲೆ ತುಳಸಿ ಮುಡ್ಸಿರೋದು ಅಷ್ಟೇ, ಇನ್ನೇನು ಮುಡ್ಸಿಲ್ಲ, ಆ ಥರ ಕಾಣಿಸ್ತು ನನಗೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ, ಕನಸು ನೆನಪಿದೆ ಬಟ್ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಬಟ್ 2 ದಿನ ಆದಮೇಲೆ ನನಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ತಿರ್ಗಾ ಏನಕ್ಕೆ ರಾಯರು ನನ್ನ ಕನ್ಸಲ್ಲಿ ಬಂದರು, ರಾಯರಲ್ವ ಇವರು ಏನಕ್ಕೆ ಕನ್ಸಲ್ಲಿ ಬಂದರು ಅಂತ. ಅದ್ರ ಮಧ್ಯದಲ್ಲಿ ಒಂದು 4 ವಾರ ಸಾಯಿಬಾಬನ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೆ, ಗುರುವಾರ ಅಲ್ವಾ, ಆವಾಗ ಸುಮ್ಮನೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ಅದಾದಮೇಲೆ ಫೋಟೋ ಬಂತು ಮನೆಗೆ, ಇನ್ನೊಂದು ಫೋಟೋ ನಮ್ಮಣ್ಣ ಮಾಡಿಸ್ಕೊಬಂದ. ಅದಾದಮೇಲೆ ಚಂದು ಹಿಂಗಂದ್ಲು, ತಿರ್ಗಾ ಕನ್ಸಲ್ಲಿ ಕಾಣಿಸಿದ್ಮೇಲೆ ಸುಮ್ಮನೆ ಆಗಿದ್ದೆ. ಆಮೇಲೆ ಒಂದು ಮಾರ್ಚ್ ತಿಂಗಳಿಗೆ ಇವ್ರಿಗೆ ಫುಲ್ಲು ಕಂಟಿನ್ಯೂಸ್ಸು 1 ವಾರ ನೈಟ್ ಶಿಫ್ಟ್ ಬಿದ್ದಾಗ ನಾನು ನಿದ್ದೆ ಬರ್ತಿರ್ಲಿಲ್ವಲ್ಲ ರಾತ್ರಿ 12 ಗಂಟೆ ತನಕ, ಅವಾಗ ಫೋನ್ ನೋಡ್ಕೊಂಡು ಕುತ್ಕೋತಿದ್ದೆ. ಯೂಟ್ಯೂಬಲ್ಲಿ ನೋಡಬೇಕಿದ್ರೆ ಜಾಸ್ತಿ ನನಗೆ ರಾಯರದ್ದೇ ಬರೋಕ್ಕೆ ಒಂದು ವಿಡಿಯೋ ರಾಯರದ್ದು ಇವತ್ತು ನೋಡಿದೆ, ತಿರ್ಗಾ ನಾಳೆಗೆ ನೋಡಿದೆ, ನಾಳಿದ್ದು ನೋಡಿದೆ, ದಿನ ಅದೇ ಬರೋಕ್ಕೆ ಶುರುವಾಯಿತು ನನಗೆ. ಹೆಂಗೆ ಅಂತ ಅಂದರೆ ರಾಯರ ಪವಾಡಗಳು, ಹಾಗೆ ರಾಯರ ಭಕ್ತಿ ಎಷ್ಟು, ಯಾರ್ಯಾರ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದ್ದೆ, ಹೀಗೆ ಎಲ್ಲ ನೋಡ್ತಾ ರಾಯರ ಪೂಜೆ ಹೆಂಗೆ ಮಾಡಬೇಕು, ಅದು ಎಷ್ಟು ದಿನ ಮಾಡಬೇಕು ಏನು ಅಂದ್ಕೊಂಡು ಎಲ್ಲ ಬರೋಕ್ಕೆ ಶುರುವಾಯಿತು. ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ 1 ವಾರ ಬಿಡ್ದಂಗೆ ನೈಟ್ ಟೈಮ್ ಅದೇ ನೋಡವೆ, ಯೂಟ್ಯೂಬಲ್ಲಿ ಅದೇ ಬರೋಕ್ಕೆ ಶುರುವಾಯಿತು. ನನಗೊಂಥರ ಭಕ್ತಿ ಹೆಚ್ಚಾಗಕ್ಕೆ ಶುರುವಾಯಿತು. ಮಾಡಬೇಕು, ನಾನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಲ್ವಾ, ನಾನು ಮಾಡಿಲ್ಲ, ನಂಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತಲ್ವ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇವ್ರಿಗೆ ಹೇಳ್ದೆ ಅಷ್ಟೇ, ಮಾಡ್ತೀನಿ ಕಣ್ರಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗೋಗಿದ್ದೀನಿ. ಇವತ್ತು ಬುಧವಾರ ಸುಮ್ಮನಾಗ್ಬಿಟ್ಟಿದ್ದೀನಿ. ಆದಮೇಲೆ ಇವರು ಸೆಕೆಂಡ್ ಶಿಫ್ಟ್ ಹೋಗಿದ್ರು, ಅಂದರೆ ನೈಟ್ 10 ಗಂಟೆಗೆ ಮನೆಗೆ ಬರ್ತಾರೆ. ಆವಾಗ ನನಗೆ ಮರ್ತೋಗ್ಬಿಟ್ಟಿದೆ ಬುಧವಾರ. ನಾನು ಫೋನ್ ಮಾಡಿದೆ ಇವ್ರಿಗೆ, ಫೋನ್ ಮಾಡಿಬಿಟ್ಟು ಮೆಸೇಜ್ ಹಾಕ್ದೆ, ಹಿಂಗೆ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ನಲ್ಲ, ಹೂವು ಮತ್ತು ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಬೆಂಗಳೂರೆಲ್ಲ ಕೊಂಡ್ಲೇಬೇಕು, ಇಲ್ಲಾಗಿದ್ರೆ ಹೆಂಗೋ ತಗೊಬಿಡ್ಬೋದಾಗಿತ್ತು. ನಾವು ಬೆಳಗ್ಗೆ 3:30 ಅಷ್ಟರಲ್ಲಿ ಎದ್ಬಿಟ್ಟು 5:00ವರೆಗೆಲ್ಲ ಪೂಜೆ ಮುಗಿಸ್ಬಿಡ್ಬೇಕು ಅಲ್ವಾ. ಒಂದು 10 ಗಂಟೆ ಮೇಲೆ ಅಂದರೆ ಹೋಗಿ ತಗೊಂಡ್ಬರ್ಬೋದು, ಬಟ್ ಆ ಟೈಮಲ್ಲಿ ತಗೊಂಬರೋಕ್ಕಾಗೋದಿಲ್ಲ ಅಲ್ವಾ. ಆವಾಗ ಇವ್ರಿಗೆ ಹಿಂದಿನ ದಿನನೇ ಬುಧವಾರ ಹೇಳ್ದೆ. ಇವ್ರಂದ್ರು, ಅಯ್ಯೋ ನೀನು ಇವಾಗ ಹೇಳ್ತಿದ್ಯಲ್ಲ, ಅವಾಗಲೇ ಹೇಳೋಕ್ಕಾಯ್ತಿರ್ಲಿಲ್ವಾ. ಇವಳು ಎಷ್ಟೊತ್ತಿಗೆ ಫೋನ್ ಮಾಡಿದ್ದಾಳೆ ಅಂತಂದರೆ ಆಲ್ಮೋಸ್ಟ್ 9 ಆಗೋಗಿತ್ತು, ಇನ್ನೇನು 1/4 ಗಂಟೆ ನನ್ನ ಡ್ಯೂಟಿ ಮುಗಿದಿತ್ತು, ಮನೆಗೆ ಬರ್ತಿದ್ದ. ಆವಾಗ ನನಗೆ ಪ್ರತಿ ಸಲನೂ ನೋಡ್ಕೊಬರ್ತಿದ್ದ, ಸುತ್ತ ಬರಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಇರೋ ಅಂಗಡಿಗಳೆಲ್ಲ ಕ್ಲೋಸ್ ಆಗಿರ್ತಿತ್ತು. 9 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ, ಈ ಮೇನ್ ಸಿಟಿಗಳಲ್ಲಿ ಮಾತ್ರ ಓಪನ್ ಇರುತ್ತೆ, ನಾವಿರೋ ಕಡೆ ಎಲ್ಲ 9 ಗಂಟೆಗೆ ಕ್ಲೋಸ್ ಆಗ್ತಿತ್ತು. ಇರಲಿ ಯಾವುದಕ್ಕೂ ಹುಡ್ಕೋಣ ಅಂತ ಅಂದ್ಬಿಟ್ಟು ಫಸ್ಟ್ ಮನೆ ರೋಡ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೆ ರೋಡ್ ಹತ್ರನೇ ಬಂದೆ. ನನ್ನ ಅನ್ಕೊಂಡಿದ್ದೆ, ರಾಯರೇ ನೀವು ಇವ್ರಿಗೆ ಹೇಳಿದ್ದೇನಲ್ವಾ, ಇವ್ರಿಗೆ ಬೇರೆ ಸಿಗಲ್ಲ, ಟೈಮ್ ಆಯಿತು ಅಂತವ್ರೆ, ಎಲ್ಲ ಸಿಕ್ಕಿದ್ರೆ ಇಲ್ಲ ನಾನು ಪೂಜೆ ಮಾಡುವಂತ ನಿಮ್ಗೆ ಒಪ್ಪಿಗೆ ಇದೆ, ಒಂದು ಸಿಕ್ಕಿದ್ರು ಒಂದು ಸಿಗದೆ ಇದ್ರು ನಾನು ಮಾಡೋದಿಲ್ಲ, ನನಗೆಲ್ಲ ಸಿಕ್ಕಿದ್ರೆ ನಾನು ನಾಳೆ ಗುರುವಾರ ಅಲ್ವಾ, ಇವತ್ತೆಲ್ಲ ಇವ್ರು ತಗೊಬಂದ್ರೆ ನಾಳೆಗೆ ನಾನು ಮಾಡೇ ಮಾಡ್ತೀನಿ ರಾಯರೇ, ಸಿಗಲಿಲ್ಲ ಅಂದರೆ ಮಾಡೋದಿಲ್ಲ, ಸಿಕ್ಕಿದ್ರೆ ಮಾಡ್ತೀನಿ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಾನು ಹೇಳಿದಷ್ಟು ಪದಾರ್ಥನೂ ಒಂದೇ ಕಡೆ ಸಿಕ್ತಂತೆ ಇವ್ರಿಗೆ. ನಾನು ಮನೆಗೆ ಬರಬೇಕಾದ್ರೆ ಮನೆ ದಾರಿನಲ್ಲಿ ಯಾವತ್ತೂ ಓಪನ್ ಇರ್ತಿರ್ಲಿಲ್ಲ. ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿಗಳು ಮತ್ತು ಬೇರೆ ಎಲ್ಲದೂ ಕ್ಲೋಸ್ ಆಗಿರ್ತಿತ್ತು. ಮೆಡಿಕಲ್ಲು ಮತ್ತು ಪಂಚರ್ ಅಂಗಡಿಗಳು ಮಾತ್ರ ಓಪನ್ ಇರ್ತಿತ್ತು. ಅವತ್ತು ಅದೃಷ್ಟಕ್ಕೆ 9:45ಗಿಂತ ಒಂದು 5 ನಿಮಿಷ ಮುಂಚೆ ಬಂದಿದ್ದೀನಿ ಅಷ್ಟೇ. 9:40ಕ್ಕೆ ಬಂದಿದ್ದೀನಿ, ಇನ್ನೂ ಕ್ಲೋಸ್ ಮಾಡಿರಲಿಲ್ಲ. ಅವ್ರೇನೂ ಕ್ಲೋಸ್ ಮಾಡಿರಲಿಲ್ಲ ಅಂದರೆ ಅವತ್ತು ನಾಳೆಗೆ ಅವರಿಗೆ ಐಟಮ್ ಬರೋ ಬದಲು ನೈಟೇ ಬರ್ತಿತ್ತಂತೆ, ಅದಕ್ಕೋಸ್ಕರ ಓಪನ್ ಇಟ್ಕೊಂಡಿದ್ರು, ಇಲ್ಲ ಅಂದರೆ ಕ್ಲೋಸ್ ಮಾಡ್ತಿದ್ರು. ಅವ್ರ ಹತ್ರ ಎಲೆಗಳು ಅದೃಷ್ಟಕ್ಕೆ 4 ಎಲೆ ಸಿಕ್ತು ನನಗೆ. 3 ಎಲೆ ಸಾಕಾಗಿತ್ತು, 4 ಎಲೆ ಮಾತ್ರ ಉಳ್ಕೊಂಡಿದ್ದು. 4 ಎಲೆ ಸಿಕ್ತು, ಹಣ್ಣು ಸಿಕ್ತು,
ಹೂ ಸಿಕ್ತು, ಪ್ರತಿಯೊಂದು ಸಿಕ್ತು. ಇವಳು ಹಾಗೆ ಹೇಳಿದ ಜೊತೆಗೆ ಐಟಮ್ಗಳು ಅರ್ಧ ಲೀಟ್ರು ತುಪ್ಪ ಹೇಳಿದ್ದೆ. ಅರ್ಧ ಲೀಟ್ರ್ ತುಪ್ಪನೂ 7 ವಾರ ನಮಗೆ ಬೇಕಾದಷ್ಟು 7 ವಾರನೂ ನನಗಾಯಿತು. ನೀವು ಜಾಸ್ತಿ ದುಡ್ಡು ಹಾಕಬೇಕು ಮಾಡಬೇಕು ಅಂತ ಅಲ್ಲ, ಒಂದು ಫೋಟೋ ಇಟ್ಟು ಒಂದು ತುಳಸಿ ಹೂ ಇಟ್ಬಿಟ್ರೆ ಸಾಕು. ಆದರೆ ನಮಗೆ ಮಾಡಬೇಕು, ದೇವ್ರು ನಮಗೆ ಕೊಟ್ಟಿದ್ದಾನೆ, ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟಷ್ಟೇ ನಾನು ಮಾಡಿದ್ದು. ಫುಲ್ಲು 7 ವಾರನೂ ಬೇಕಾದಂಗೆ ಸಿಕ್ಕಿದೆ, ನಾವು ಅಂದ್ಕೊಂಡಂಗೆ ಸಿಕ್ಕಿದೆ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ನ, 7 ವಾರ ಯಾವ ರೀತಿ ಪೂಜೆ ಮಾಡಿದೆ, ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನೀವು 1 ವಾರ ಮಾಡಿ, 2 ವಾರ ಮಾಡಿ, 3 ವಾರ ಮಾಡಿ, 4ನೇ ವಾರಕ್ಕೆ ಅದೇ ಕೇಳುತ್ತೆ. ನನಗೆ ಗುರುವಾರ ನಾಳೆ ಅಂದರೆ ಬುಧವಾರ ನೈಟ್ ಎಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ ನನಗೆ. ಆದರೂ ಏನೋ ಒಂಥರ ಮಾಡಬೇಕು ರಾಯರನ್ನ, ಮಾಡಬೇಕು ಅಂತ ಅಂದ್ಕೊಂಡು ನಾನು ರಾಯರನ್ನ ವರ ಏನು ಕೇಳ್ತಿರ್ಲಿಲ್ಲ. ಆದರೆ ಈ ಥರ ಸೂಚನೆ ಕೊಡಿ ಅಂತ ನಾನು ಕೇಳ್ತಿದ್ದೆ. ಆ ರೀತಿಯೇ ಸೂಚನೆ ಕೊಟ್ಟರು. ಹಾಗೆ ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಸಂಜೆ ಆದರೆ ಸಂಜೆ ರಾಯರ ಮಠಕ್ಕೆ ಹೋಗಿದ್ದು ಬರ್ತಿದ್ವಿ. ಅಲ್ಲೂ ಒಳ್ಳೆ ಸೂಚನೆ, ಒಂಥರ ಏನೋ ಮನಸ್ಸಿಗೆ ಶಾಂತಿ ನೆಮ್ಮದಿ ಆ ಥರ ಸಿಗ್ತಾ ಹೋಯಿತು. ಅದಾದಮೇಲೆ 7 ವಾರ ಮುಗ್ದಾದ್ಮೇಲೆ ನಾನು ಇವ್ರಿಗೆ ಹೇಳಿದೆ, ನಾನು ಅಂದ್ಕೊಂಡಿರಲಿಲ್ಲ ಫಸ್ಟೇನು ರಾಯರ ಹತ್ರ ಮುಂದೆ ಕಾಣಿಕೆ ಎಲ್ಲ ಇಡ್ತಿದ್ದೆ ಅಲ್ವಾ, ಅದೇನೋ ಅಂದ್ಕೊಂಡಿರಲಿಲ್ಲ. ತಗೊಂಡೋಗಿ ನಾನು ಮಂತ್ರಾಲಯಕ್ಕೆ ಹಾಕಬೇಕು ಕಣ್ರಿ, ಯಾಕೋ ಅನ್ನಿಸ್ತೈತೆ, ನಂಗೆ ಗೊತ್ತಿಲ್ಲ, ಹೋಗಬೇಕು ರಾಯರು ನೋಡಬೇಕು ಅಂತ ಇವ್ರಿಗಂದೆ. ಅಯ್ಯೋ ರಜನೇ ಇಲ್ಲ ನನಗೆ ಅಂತ ಅಂದರು. ಇಲ್ಲ ನಾನು ಹೋಗಲೇಬೇಕು, ನಂಗೆ ಗೊತ್ತಿಲ್ಲ, ಹಿಂಗೆ ಬಂದ್ಬಿಡೋದ, ನಾನು ಹೋಗಲೇಬೇಕು ಅಂತ ಅಂದೆ. ಅದು ಸಡನ್ನಾಗಿ ಫಿಕ್ಸ್ ಆಗೋಯ್ತು. ಹೆಂಗೆ ಫಿಕ್ಸ್ ಆಯಿತು ಅಂತಲೇ ಗೊತ್ತಿಲ್ಲ. ಮೈಸೂರಲ್ಲಿ ಇದ್ದವಳು ಅಲ್ಲಿಂದ ಬಂದು ಹೋಗಿ ಮುಗಿಸ್ಕೊಂಡು ಬಂದ್ವಿ. ಅಲ್ಲೂ ಸಹ ರಾಯರ ದರ್ಶನ ಚೆನ್ನಾಗಾಯಿತು. ಆವಾಗ ಮಳೆ ಟೈಮ್ ಅಲ್ವಾ, ಇದೊಂದು ತಿಂಗಳು ಹಿಂದೆ ಫುಲ್ಲು ಮಳೆ, ಎಲ್ಲ ಕಡೆ ಮಣ್ಣೆಲ್ಲ ಕುಸಿತೈತೆ, ಜಾಸ್ತಿ ಎಲ್ಲೂ ಬಿಡ್ತಿಲ್ಲ, ನೀರು ಹರಿತೈತೆ, ಎಲ್ಲ ಹೇಳ್ತಿದ್ರು. ನಮ್ಮಪ್ಪ ಫೋನ್ ಮಾಡಿಬಿಟ್ಟು, ಯಾಕವ ಇವಾಗ ಹೋಯ್ತಿದ್ಯಾ ನೀನು, ಮಳೆ ಎಲ್ಲ ಅಂತೆ, ಅಲ್ಲೆಲ್ಲ ಬಿಡ್ತಿಲ್ವಂತೆ ಅಂತ ಅದಕ್ಕೆ ನಾನು ಒಂದೇ ಮಾತು ಅಂದಿದ್ದು, ನನಗೆ ಗೊತ್ತಿಲ್ಲ ಹೆಂಗಂದೆ ಅಂತ. ಅಣ್ಣ ನಾವೆಲ್ಲ ಹೋಯ್ತಿದ್ದೀವಿ, ರಾಯರು ನಮ್ಗೆ ಕರ್ಸ್ಕೊತಾರೆ, ಹೋಗೋಣ, ಮಳೆ ಇದ್ದರೆ ಏನಾಯ್ತದೆ, ಏನೂ ಆಗಲ್ಲ, ಹೋಗು ಅಂತ ಅಂದೆ ನಾನು. ಬಟ್ ನಾವು ಹೋದಾಗ ಹೆಂಗಿತ್ತು ಅಂದರೆ ಬೇಸಿಗೆ ಟೈಮಲ್ಲಿ ಇರುತ್ತಲ್ಲ ಆ ಥರ ಇತ್ತು. ಒಂದು ಹನಿನೂ ಮಳೆ ಬಂದಿಲ್ಲ. ಫುಲ್ಲು ಬೇಸಿಗೆ ಟೈಮಲ್ಲಿ ಇದ್ದಂಗೆ ಇತ್ತು. ಕಾಲು ಗಂಟೆ ದೇವ್ರ ಮುಂದೆ ನಿಂತಿದ್ವಿ, 2 ಸಲ ದರ್ಶನ ಮಾಡಿದ್ವಿ, ಬಾಳೆ ಎಲೆ ಊಟ ಸಿಕ್ತು, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ದರ್ಶನ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಕಾಣಿಕೆ 7 ವಾರ ಮಾಡಿದ್ದೆ ಅಲ್ವಾ, ಅದನ್ನು ರಾಯರ ಉಂಡಿಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಉಳ್ಸೇವೆ ಮಾಡಿಬಿಟ್ಟು ಅಲ್ಲಿಂದ ಬಂದ್ವಿ. ಹೆಂಗಸರುಗಳು ಉಳ್ಸೇವೆ ಮಾಡಬಾರ್ದು, ಬಟ್ ನನಗೆ ಅಲ್ಲಿಂದ ರಾಯರ ಮಂತ್ರಾಲಯ ದರ್ಶಿನಿ ಬುಕ್ ತಂದು ಓದಿದ್ಮೇಲೆ ನನಗೆ ಗೊತ್ತಾಗಿದ್ದು ಕೆಲವೊಂದು ಮಾಹಿತಿಗಳನ್ನ ಬುಕ್ ಮುಖಾಂತರನೂ ತಿಳ್ಕೊಬೇಕಲ್ವಾ. ಅಲ್ಲಿ ಎಲ್ಲರೂ ಮಾಡ್ತಿದ್ರು. ಸೊ ನಾನು ಅಂದ್ಕೊಂಡಿದ್ದೆ, ಮಾಡಿಬಿಟ್ಟು ಬಂದೆ, ಗೊತ್ತಿರಲಿಲ್ಲ. ಗೊತ್ತಾದಮೇಲೆ ಸೊ ಇನ್ನು ಮುಂದೆ ಯಾರು ಇದ್ದರೆ ಅಂದ್ಕೊಂಡಿದ್ರೆ ಬೇರೆ ಸೇವೆ ಮಾಡಿ, ಈ ಸೇವೆ ಮಾಡಬೇಡಿ, ಗಂಡಸರುಗಳು ಮಾಡಲಿ. ನಂತರದಲ್ಲಿ ಅಲ್ಲಿಂದ ಬಂದ ಮೇಲೆ ಮೈಸೂರಿಗೆ ಬಂದಾದಮೇಲೆ ತಿರ್ಗಾ 7 ದಿನ ರಾಯರ ಒಂದು ವ್ರತವನ್ನು ಮಾಡಿದೆ. ಅದು ಮೈಸೂರಲ್ಲಿ ಅಪ್ಪನ ಮನೆಯಲ್ಲಿ ರಾಯರ ವ್ರತವನ್ನು ಮಾಡಿದೆ. ಅಲ್ಲೂ ಅಷ್ಟೇ ರಾಯರು ಎಲ್ಲ ವರವನ್ನು ಕೊಟ್ಟರು. ಅದು ಬೇರೆ ಒಂದು ಫಲಕ್ಕಾಗಿ ಅಲ್ಲಿ ಒಂದು ಪೂಜೆ. ಇಲ್ಲಿ ನಾವು ಇವಾಗ ನೀವು ಮಾಡ್ತೀರಾ ಪೂಜೆನ ಅಂತ ಅಂದ್ಕೊಳ್ಳಿ, ಬಟ್ ಅವರಲ್ಲಿ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರ ಬದಲಾಗಿ ನಾವು ಅವರ ಒಂದು ಬೇಡಿಕೆಯನ್ನು ಕೇಳಿಕೊಂಡು ರಾಯರಲ್ಲಿ ಪೂಜೆ ಮಾಡ್ಬೋದು. ಹಂಗೇನಿಲ್ಲ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಅಲ್ಲ. ಭಕ್ತಿ ಒಂದಿರಬೇಕು, ತಾಳ್ಮೆ ಒಂದಿರಬೇಕು ಅಷ್ಟೇ. ಎಲ್ಲದರಲ್ಲೂ ಪರೀಕ್ಷೆ ಮಾಡ್ತಾ ಇರ್ತಾರೆ ರಾಯರು. ಅದರಲ್ಲಿ ನೀವು ಒಂದೇ ಮನಸ್ಸಿನಲ್ಲಿ ಹೋದರೆ ರಾಯರು ವರವನ್ನು ಕೊಟ್ಟೇ ಕೊಡ್ತಾರೆ. ಅದಾದಮೇಲೆ ಮುಗಿಸ್ಬಿಟ್ಟು 7 ದಿನ ಮುಗಿಸ್ಬಿಟ್ಟು ಮೈಸೂರಲ್ಲಿ ಅಪ್ಪನ ಮನೇಲಿ, ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ರಾಯರ ಆರಾಧನೆ ಶುರುವಾಯಿತು, ನಿಮ್ಗೆ ಗೊತ್ತಿರೋ ರೀತಿ. ಆವಾಗ ಹೆಂಗೆ ಅಂದರೆ ಬೆಳಿಗ್ಗೆ ಸಂಜೆ ಎಲ್ಲ ರಾಯರನ್ನ ನೋಡೋದಕ್ಕೆ ಹೋಗವೆ. ಇದ್ದಕ್ಕಿದ್ದಂಗೆ ರಾಯರು ಬೃಂದಾವನ ಕನಸಲ್ಲಿ ಕಾಣಿಸೋದು ಆ ಥರ ಶುರುವಾಯಿತು. ಅದಾದಮೇಲೆ ಕೊನೆಯದಾಗಿ 20, 21, 22 ರಾಯರ ಆರಾಧನೆ ಇತ್ತಲ್ವ, ಅವತ್ತು 2 ದಿನ ಹೋದೆ. ಬಟ್ 3ನೇ ದಿನಕ್ಕೆ ನನಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಊರಿಗೆ ಬರ್ತಿದ್ವಿ ಹಾಸನ್ಗೆ. ಗುರುವಾರನೇ ಬಂದ್ವಿ, ಗುರುವಾರ ಅಲ್ವಾ, ಮಂಗಳವಾರ ಬುಧವಾರ ಹೋದೆ, ಗುರುವಾರ ಹೋಗೋಕ್ಕಾಗಲಿಲ್ಲ. ಮಾಮೂಲಿ ಆರಾಧನೆ ದಿನ ಬುಧವಾರ ಒಂದಿನ ಮಾತ್ರ ನಾನು ಪೂಜೆ ಮಾಡಿದೆ ಮನೇಲಿ. ಗುರುವಾರ ಮಾಮೂಲಿ ಪೂಜೆ ಮಾಡಿಬಿಟ್ಟು ಸುಮ್ಮನಿದ್ದೆ. ಇವರಂದರು ನೀನು ಹೋದರೆ ಲೇಟ್ ಆಗಿಬಿಡುತ್ತೆ, ಅಲ್ಲಿಂದ ಬರೋಷ್ಟರಲ್ಲಿ ಊಟ ಎಲ್ಲ ಕೊಡ್ತಿರ್ತಾರಲ್ವ, ಲೇಟ್ ಆಗತ್ತೆ. ಹಿಂದಿನ ದಿನ 4 ಗಂಟೆಗೆ ಬಂದಿದ್ದೆ. ಹೋಗಿ ದರ್ಶನ ಮಾಡ್ಕೊಬರಂಗಿದ್ರೆ ಬಂದ್ಬಿಡು, ಕಾಯ್ಕೊಂಡು ನಿಂತ್ಕೊಬೇಡ ಅಂತ ಅಂದರು. ಅದಕ್ಕೆ ನಾನು ಅಯ್ಯೋ ಹೋಗಿ ಯಾರು ಜೊತೆಲೇ ಇಲ್ಲ, ಇನ್ನು ಟೈಮ್ ಆಗಿಬಿಡುತ್ತೆ, ಬಿಸಿಲು ಬೇರೆ ಅಂದ್ಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು, ಅಯ್ಯೋ ರಾಯರೇ 2 ದಿನ ಬಂದೆ, ಈ ದಿನ ಬರೋಕ್ಕೆ ಆಯ್ತಿಲ್ವಲ್ಲ ರಾಯರೇ, ನಿಮ್ಗೆ ನೋಡೋಕ್ಕೆ ಆಯ್ತಿಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ
ಮಲ್ಕೊಂಡ್ಮೇಲೆ ಎದ್ಬಿಟ್ಟು ಸಡನ್ನಾಗಿ ಸುಮ್ಮನೆ ಅಕ್ಕ ನಾನು ಸುಮ್ಮನೆ ಈಚೆ ಹೋಗಿದ್ವಿ. ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗತ್ತೆ. ಸೊ ಹೋದಾಗ ಇದ್ದಕ್ಕಿದ್ದಂಗೆ ಏನೋ ತಗೊಳಕ್ಕೆ ಅಂತ ಹೋದ್ವಿ, ರಾಯರ ಮಠಕ್ಕೆ ಹೊಂಟೋದ್ವಿ ಸೀದಾ. ಏನೂ ತಗೊಳ್ಳಿಲ್ಲ ನಾವು, ಫಸ್ಟು ಮಠಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂದ್ಬಿಟ್ಟು ಮಠಕ್ಕೆ ಹೋದ್ವಿ. ಅಲ್ಲೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ದರ್ಶನ ಆಯಿತು. ಹಾಗೆ ತೀರ್ಥ ಪ್ರಸಾದ ಸಿಕ್ತು, ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೊ ಮನೆಗೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಹಾಸನ್ಗೆ ಬಂದ್ವಿ. ಇದು ಒಂದು ಜೀವನದಲ್ಲಿ ಇವಾಗ ನೀವು ಅಲ್ಲಿಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಏನಿಲ್ಲ. ನಾನು ತಿರುಪತಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ. 5 ವರ್ಷದಲ್ಲಿ ಮದುವೆಗೆ 6 ತಿಂಗಳಿಗೆ ಅಷ್ಟೇ ಹೋಗಿದ್ದು, ಅಲ್ಲಿಂದ ನಾವು ಹೋಗೇ ಇಲ್ಲ. ಅದು ಬಿಟ್ಟರೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀವಿ, ಹೋಗೋಕ್ಕಾಯ್ತಿಲ್ಲ. ಬಟ್ ಮಂತ್ರಾಲಯಕ್ಕೆ ಮಾತ್ರ ಇವಾಗ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಗೊತ್ತಿಲ್ಲ, 2 ದಿನದಲ್ಲಿ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಅದ್ರ ನಾಳೆಗೆ ಹೋಗ್ಬಿಡ್ತೀವಿ. ಅಂದ್ಕೊಂಡು ಏನಾರ ಬೇಜಾರು ಮಾಡ್ಕೊಂಡ್ರೆ ಸಾಕು, ಕನಸಲ್ಲಿ ಕಾಣಿಸೋದು ಆ ಥರ. ಇವಾಗ ಎಷ್ಟು ಮನಸ್ಸಲ್ಲಿ ಏನಾದರೂ ಇವಾಗ ನೀವೇ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಮನಸ್ಸಲ್ಲಿ ದೇವ್ರ ಭಕ್ತಿ ನೀವು ಒಂದು ದೇವ್ರನ್ನ ನಂಬ್ತಿದ್ದೀರಾ ಅಂತ ಅಂದರೆ ಕಣ್ಣು ಮುಚ್ಕೊಂಡ್ರು ನಿಮ್ಗೆ ಅದೇ ದೇವ್ರು ಕಾಣಿಸುತ್ತೆ, ಅಥವಾ ಎಲ್ಲಾದರೂ ನೋಡಿದ್ರು ಅದೇ ದೇವ್ರು ಕಾಣಿಸುತ್ತೆ. ಒಂಥರ ಹಂಗೆ ಅನ್ನಿಸ್ತಾ ಇರುತ್ತೆ. ಅಷ್ಟು ಒಂಥರ ರಾಯರ ಮೇಲೆ ಪ್ರೀತಿ ಭಕ್ತಿ ಶುರುವಾಗೋಯ್ತು. ಆಮೇಲೆ ನೀವು ಏನಾದರೂ ರಾಯರ ಪೂಜೆ ಮಾಡ್ತೀರಾ ಅಥವಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಾಗದೇ ಎಲ್ಲ ಸಿಗ್ತಾ ಹೋಗುತ್ತೆ. ನೀವು ಇಷ್ಟು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ನಾನು ಇದಕ್ಕೆ ಇಷ್ಟು ತರ್ತೀನಿ ಅಂತ, ಬಟ್ ಇಷ್ಟಿಷ್ಟು ತಗೊಬರ್ತಾ ಹೋಗ್ತೀರಾ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಈ ರೀತಿ ಒಂದು ಬದಲಾವಣೆ ನಮ್ಮಲ್ಲಿ ಆಯಿತು. ಸೊ ಏನೂ ಇಲ್ಲ, ನಾವು ನಂಬಿರೋ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಏನಾದರೂ ಒಂದು ನಾವು ದೇವರಲ್ಲಿ ಕೇಳ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಟೈಮ್ ಬಂದಾಗ ದೇವರು ಕೊಟ್ಟೇ ಕೊಡ್ತಾನೆ. ನಿಮ್ಮ ಭಕ್ತಿನ ಪರೀಕ್ಷೆ ಮಾಡ್ತಾ ಇರ್ತಾನೆ ಅಷ್ಟೇ. ಸೊ ಯಾರು ನಿಮ್ಮ ಒಂದು ನಂಬಿಕೆಯನ್ನು ಏನು ಮಾಡಬೇಡಿ, ಬಿಟ್ಕೊಡ್ಬೇಡಿ. ನಂಬಿಕೆ ಅನ್ನೋದಿರಲಿ, ತಾಳ್ಮೆ ಅನ್ನೋದಿರಲಿ, ಜಯ ನಿಮ್ಮದಾಗಿ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನಮ್ಮ ಜೀವನದಲ್ಲಿ ರಾಯರ ಒಂದು ಪರಿಚಯ, ಹಾಗೆ ಅನುಭವ, ಒಂದು ರಾಯರ ನಮ್ಮ ಸಂಬಂಧ. ಸೊ ಹಾಗೆ ರಾಯರು ಯಾಕೆ ಸಿಕ್ಕಿದ್ರು ಅಂತ ಒಂದು ಕಡೆ ಯೋಚನೆ ಮಾಡ್ತಾ ಹೋದರೆ, ನಾವು ಜಾಸ್ತಿ ನಾನು ಹೇಳಿದ ರೀತಿ ರಾಮ ಹಾಗೆ ಹನುಮ ಇಬ್ಬರನ್ನೇ ಜಾಸ್ತಿ ನಂಬ್ತಾ ಇದ್ದಿದ್ದಲ್ವಾ. ಬಟ್ ಅವರ ಒಂದು ಭಕ್ತ ರಾಯರು. ಸೊ ನೀವು ನಮ್ಮನ್ನು ಮಾತ್ರ ನೀವು ನಂಬಿದ್ದೀರಾ, ಪೂಜೆ ಮಾಡ್ತಿದ್ದೀರಾ, ರಾಯರು ಯಾರು ಅಂತ ಗೊತ್ತಿಲ್ಲ, ಅವ್ರನ್ನ ನಂಬ್ಕೊಂಡು ನೀವು ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಆ ಥರ ಪರಿಚಯ ಮಾಡೋದಕ್ಕೆ ಈ ಮುಖಾಂತರ ಹೋದ್ರೋ ಏನೋ, ನಮ್ಗೊಂಥರ ಆ ಥರ ಯೋಚನೆ ಮಾಡಿದಾಗ ಆ ಥರ ಎಲ್ಲ ಮೈಂಡ್ ಹೋಗುತ್ತೆ. ಬಟ್ ಅದು ನಿಜ ಅಲ್ವಾ. ಎಲ್ಲ ಒಂದು ತಿಳ್ಕೋಬೇಕು, ಮಾಡಬೇಕು. ರಾಮ ಆಂಜನೇಯ, ಅದ್ರ ಜೊತೆ ರಾಮರಾಯರು ಹಾಗೆ ಎಲ್ಲ ತಿಳ್ಕೊಂಡು ನಮ್ಮ ಜೀವನ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ಕ್ಷಣ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ. ಈಗ ಒಂದು ಏನಾದರೂ ಬೇಜಾರು ಮಾಡ್ಕೊಂಡು ಏನಾದರೂ ಹೇಳ್ಕೊಂಡು ಇದು ಮಾಡಿದ್ರೂ ರಾಯರು ಒಂಥರ ಕನಸಲ್ಲಿ ಕಾಣಿಸೋದು ಆ ರೀತಿ ಆಗೇ ಆಗುತ್ತೆ. ನೀವು ಒಂದು ಸಾರಿ ನೀವು ನಂಬಿದರೆ ಅವ್ರ ಕೊನೆ ತನಕ ಕೈ ಬಿಡೋದಿಲ್ಲ. ಒಟ್ಟಿನಲ್ಲಿ ನೀವು ನಂಬಿದ್ರೆ ನಿಮ್ಮ ಜೊತೆ ಯಾರಿದ್ದಾರೆ, ಯಾರಿಲ್ಲ, ಯಾರು ನಿಮ್ಗೆ ಕೆಟ್ಟದ್ದು ಬಯಸ್ತಾರೆ, ಒಳ್ಳೇದು ಬಯಸ್ತಾರೆ, ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತಾರೆ ಒಂದೊಂದಾಗಿ. ಹಾಗೆ ಒಬ್ಬೊಬ್ರನ್ನ ದೂರ ಮಾಡಿ ಹೋಗ್ತಾರೆ. ನಂತರದಲ್ಲಿ ತಪ್ಪು ಸರಿ ಯಾವುದು, ಹಾಗೆ ನೀನು ತಾಳ್ಮೆ ಇದೆಯಾ ನಿನಗೆ, ನೀನನ್ನು ನಂಬ್ತೀಯಾ ಅಂತ ಕೆಲವೊಂದು ಪರೀಕ್ಷೆಗಳನ್ನ ಕೊಟ್ಟು ನೋಡ್ತಾರೆ. ಅದಾದಮೇಲೆ ಒಳ್ಳೇದು ಮಾಡೋದು. ಇದಂತೂ ಖಂಡಿತ ನಡೆದಿರುವಂತಹ ಒಂದು ಘಟನೆ. ಸೊ ಇದಾಗಿತ್ತು ರಾಯರ ಒಂದು ನಮ್ಮ ಮಾತುಕತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮ್ಮಲ್ಲಿ ಯಾವ ದೇವರ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಂತ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಬಾಯ್.